ನಂದೀಶ್ವರನ ಹೂತೋಟ ಅಂತ ಎಂತ ಕರೆಯೋದು? ನಮ್ಮ ಉಲ್ಲಾಯ ಇಲ್ಲಿ ತಪಸ್ಸಿಗೆ ಬಂದಾಗ ನೆಮ್ಮದಿಯಿಂದ ಧ್ಯಾನ ಮಾಡ್ಲಿ ಅಂತ ಹೇಳಿ ಪಾರ್ವತಿ ದೇವಿಯವರು ಮಾಡಿಕೊಟ್ಟ ತೋಟ ಇದು. ಈಶ್ವರ ದೇವರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಈಗ ಸಹ ಇದ್ದಾರಾ? ಒಳಗಿದ್ದಾರೆ, ಹೋಗಿ ನೋಡ್ತೀಯಾ? ಇಲ್ಲಿ ಮಹದೇಶ್ವರ ಸ್ವಲ್ಪ ದಿನ ಇದ್ದು ಮತ್ತೆ ಇಲ್ಲಿಂದ ಕೌದಲಿ ಹೊರಡಿ, ಕೌದಲಿಂದ ತಾಳ್ಬೆಟ್ಟಕ್ಕೆ ಹೊರಡಿ, ತಾಳ್ಬೆಟ್ಟದಿಂದ ಶ್ರೀಮಳೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಎಳೆಯಾಗಿದೆ ಅಂತ ಆ ಕಾಲದ ಶಾಸನ ಜನರು ಹೋಗ್ತಾರೆ. ಮತ್ತೆ ವಿಶೇಷವಾಗಿ ಇಲ್ಲಿ ಮಹದೇಶ್ವರ ದೇವಸ್ಥಾನವೂ ಸಹ ಇದೆ. ಇದನ್ನೆಲ್ಲರೂ ಬಂದು ಚಿಕ್ಕಮಾದಪ್ಪ ಅಂತ ಕರೀತಾರೆ. ಅದ್ರ ಜೊತೆಗೆ ಬಂದು ಇಲ್ಲಿ ವರ್ಷಕ್ಕೆ ದೀಪಾವಳಿ ಟೈಮಲ್ಲಿ ಒಂದು ವಿಶೇಷವಾಗಿ ಜಾತ್ರೆ ನಡೆಯುತ್ತೆ. ದೈವಿಕ ಇತಿಹಾಸದ ಜೊತೆಗೆ ಇಲ್ಲಿನ ಮಣ್ಣಿನ ಕತೆ ಕೂಡ ಅಷ್ಟೇ ರೋಚಕ. ಇಲ್ಲಿನ ಜೀವಳ ಅಂದ್ರೆ ಏನ್ ಗೊತ್ತಾ? ವಾರದ ಸಂತೆ. ನಮ್ಮ ಊರಲ್ಲಿ ಸಂತೆ ಏರ್ಪಡುತ್ತೆ. ಪ್ರತಿ ಭಾನುವಾರ ಸಂತೆ ಆಗುತ್ತೆ. ದೇವಸ್ಥಾನ ಮುಂಭಾಗನೇ ಇಲ್ಲಿ ಪ್ಯೂರ್ ನಾಟಿ ಮರಿಯೇ ಸಿಗ್ತದೆ ರಾಂಪುರ ಒಳಗಡೆ, ಸರಿನಾ? ಅಲ್ಲಿ ಒಳಗಡೆ ಬೆಳಗ್ಗೆ ಟೈಮ್ ಬಂದು ನೋಡಿ, ಒಳ್ಳೆ ತರಕಾರಿ, ಒಳ್ಳೆ ಪದಾರ್ಥ, ಒಳ್ಳೆ ಸೊಪ್ಪು ಸಿಗ್ತದೆ. ಬಂದು